ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇರೋದು ಊರಿಗೆ. ಬಸ್ಸಲ್ಲಿ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಲ್ಲಂತೆ, ಬಸ್ಗೆ ಹೋಗು ಅಂತ ಇದ್ದಾರೆ. ಎಲ್ಲ ತುರ್ಕೊಳ್ಳಬಹುದು, ಹಿಂದೆ ಅಷ್ಟು ಜಾಗ ಖಾಲಿ ಐತೆ ಕಣೆ. ನೀವ್ ಬರ್ಲಿ ಅಂತಿದ್ದೆ, ಯಾಕ್ರಿ ಬೈಯಕ್ಕೆ ಹುಟ್ಟಿದೀರಾ? ನಾನು ಎತ್ತಿಕ್ಕಿ ಒಂದ್ ನಿಮಿಷ ಹಂಗ ಇರ್ತೀರಾ ಸ್ವೆಟ್ಟಲ್ಲಿ? ಒರೆಸ್ತೀನಿ ಎಲ್ರಿ, ಶಕೆ ಜಾಸ್ತಿ ಬರ್ತಾ ಇದೆ. ತಗೊಳ್ಳಿ, ಇರೋ ಇದು ಯಾರಿಗೂ ಇಲ್ಲ. ಏನ್ ಬಟ್ಟೆ ಅದು? ನಾನು ಒರೆಸ್ತೀನಿ. ನೋಡಿ, ಇಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ್ರು ನನ್ ಮೇಲೆನೆ ದೌರ್ಜನ್ಯ ಮಾಡ್ತೀರಾ. ದೌರ್ಜನ್ಯ ಹಿಂಗಿಕೊಂಡು ಕೂತಿದ್ದೆ, ನಾನ್ ಬರಕ್ಕೂ ಅದಕ್ಕೂ ಸಂಬಂಧ ಏನು? ಮುಂಚೆ ಸೀಟ್ ಖಾಲಿ ಇತ್ತು, ನೀಟಾಗಿ ಇಟ್ಬಿಟ್ಟು ಫ್ರೀ ಆಗಿ ಕೂತ್ಕೊಂಡ್ಬರ್ತಾನೆ. ನಿನಗೆ ಕಟ್ ಮಾಡ್ಕೊಂಡು ಕೆಲಸ ಇತ್ತು, ಓಕೆನಾ? ಯಾವ್ದ್ರಲ್ಲಿ ಎರಡರಲ್ಲಿ ಕೆಲಸ ಇತ್ತಾ? ಬೈಯಕ್ಕೆ ಹುಟ್ಟಿದಾರು ಅಷ್ಟೇ, ಬೈಯದೇ ಕಾಣ್ತದೆ, ಬಟ್ ನೀನ್ ಮಾಡೋದೇನು ಕಾಣೋದಿಲ್ಲ ನಿನ್ಗೆ. ನಾನು ಇಟ್ಕೊಳ್ಳಲ್ಲ, ನಾನು ಇಲ್ಲೇ ಇಡ್ತೀನಿ. ಮೊಬೈಲ್ ಬಿದ್ರೆ ಗೊತ್ತಿಲ್ಲ. ಅಂಡ್ ಹಾಕ್ತಾನೆ ಅವರು ಕಾರ್ ಕ್ಲೀನ್ ಮಾಡಿ ಬಂದಿದ್ದಾರೆ. ಆ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ಬಿಡ್ತಿದ್ರು, ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತೆ. ಅಂಡ್ ಅವತ್ತಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ, ರಾಗಿ ದೋಸೆ ಅಂತ ಕೂಡ ಅನ್ಬೋದು, ಅದನ್ನ ಮಾಡಿದ್ದೆ. ಅಂಡ್ ಅದ್ರ ಜೊತೆಗೆ ಚೆನ್ನ ಸಲಾಡ್ ಮಾಡಿದ್ದೆ. ಅಂಡ್ ಐ ಪ್ರೋಟೀನ್ ಅಂಡ್ ಐ ಫೈಬರ್ ಇರೋವಂಥದ್ದು ಈ ಚೆನ್ನ. ಅಂಡ್ ಅದರಲ್ಲಿ ಸಲಾಡ್ ಮಾಡಿದ್ದೆ, ಸಕ್ಕದಾಗಿತ್ತು. ಅಂಡ್ ನೋಡಿ, ಈ ರೆಸಿಪಿನ ಇಷ್ಟ ಆದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಅಂಡ್ ಫಸ್ಟು ಇಲ್ಲಿ ರಾಗಿ ರೊಟ್ಟಿಗೆ ನಾನು ಹೆಂಗೆ ಕಲಿಸ್ಕೊಂಡು ಯಾವ ಥರ ಮಾಡ್ತೀನಿ ಅಂತ ನಾನು ನೋಡಿಸ್ತಿದ್ದೀನಿ. ಆ್ಯಂಡ್ ಎಲ್ರಿಗೂ ಬರುತ್ತೆ, ಬಟ್ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ರಾಗಿ ರೊಟ್ಟಿಗೆ ನಾನು ಒಂದು ಬೌಲಷ್ಟು ರಾಗಿನ ತಗೊಂಡು ಹಾಕ್ಕೊಂಡೆ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಗಂಟಿಲ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಆದರೂ ದೋಸೆ ಬರೋದಿಲ್ಲ, ಒಂದು ಸ್ವಲ್ಪ ಕಮ್ಮಿ ಆದರೂ ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕಾಗುತ್ತೆ. ನಾವು ದೋಸೆ ಥರ ಹಾಕಬೇಕು ಅಂತ ಅಂದರೆ ಒಂದು 10 ಮಿನಿಟ್ಸ್ ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಸ್ವಲ್ಪ ವೆಜ್ಜೀಸ್ ಎಲ್ಲ ಬೇಕು, ಅದನ್ನು ಹಚ್ಕೊಂಡು ಬರೋಣ. ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆನೆಸೋ ಅವಶ್ಯಕತೆ ಇಲ್ಲ, ಬಟ್ ನಾನು ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆನೆಸಿದ್ದೀನಿ. ಆ್ಯಂಡ್ ಇದಕ್ಕೆ ವೆಜ್ಜೀಸ್ಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊತಿದ್ದೀನಿ. ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ತವಾ ಇಟ್ಕೊತಿದ್ದೀನಿ. ತವಾ ಬಿಸಿ ಆದಮೇಲೆ ನಾನೊಂದು ಸ್ವಲ್ಪ ಇದ್ರ ಮೇಲೆ ನೀರನ್ನು ಚುಮುಕ್ಸಿ ಒಂದು ಕ್ಲೀನಾಗಿರೋವಂಥ ಬಟ್ಟೆಯಲ್ಲಿ ಒರೆಸಿ ಮತ್ತೆ ದೋಸೆನ ಹಾಕ್ತಿದ್ದೀನಿ. ಹಿಂಗೆ ಹಾಕೋದ್ರಿಂದ ದೋಸೆ ಎಲ್ಲಿಯೂ ಮುರಿದೋಗೋದಿಲ್ಲ, ಕ್ಲೀನಾಗೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಟ್ರಿಕ್ನ ಯೂಸ್ ಮಾಡ್ತೀನಿ. ಸೊ ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ದೋಸೆನ ಹಾಕ್ಕೋಬೋದು. ಆ್ಯಂಡ್ ತೀರಾ ಪೇಪರ್ ಥರ ಬರಲ್ಲ, ಬಟ್ ಪರವಾಗಿಲ್ಲ, ತಿನ್ನೋಕ್ಕೆ ಆಗೋ ಥರ ಚೆನ್ನಾಗಿ ತೆಳ್ಳಗೆ ಹಾಕ್ಕೋಬೋದು. ಆ್ಯಂಡ್ ತುಂಬಾ ಒಳ್ಳೆಯದು ಈ ರಾಗಿ ರೊಟ್ಟಿ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ರಾಗಿಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಸೊ ಅಪರೂಪಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ನಾನು ಅವತ್ತಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿನ ಮಾಡಿದೆ. ಆ್ಯಂಡ್ ಬೆಳಗ್ಗೆನೇ ತಿನ್ನೋದ್ರಿಂದ ಒಳ್ಳೆ ಡೈಜೆಷನ್ನು ಆಗುತ್ತೆ. ಸೊ ಹಂಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಮಾಡಿದ್ದೆ ಅವತ್ತು. ಆ್ಯಂಡ್ ತುಂಬ ರುಚಿಯಾಗಿ ಬಂದಿತ್ತು. ಆ್ಯಂಡ್ ಒಂದ್ಸರಿ ಟ್ರೈ ಮಾಡಿ, ಈ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ತಾರೆ, ಮಾಡದೇ ಇರೋರು ಈ ಥರ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಈಗ ಸಲಾಡ್ ಹಿಂಗೆ ಮಾಡೋದು ಅಂತ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಚೆನ್ನಾಗಿ ಓವರ್ನೈಟ್ ಸ್ಟೋಕ್ ಮಾಡಿ ಬೆಳಗ್ಗೆ ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ. ನೀವು ಕೂಡ ಸ್ಟೀಮ್ ಕೂಡ ಮಾಡ್ಕೋಬೋದು, ಬೇಕು ಅಂತಂದರೆ ಬೇಯಿಸ್ಕೋಬೋದು, ಅಥವಾ ಒಂದು ವಿಷಲ್ಸ್ ಕೂಡ ಕೂಗಿಸ್ಕೋಬೋದು. ಆ್ಯಂಡ್ ಮುಟ್ಟಿದ್ರೆ ಸಾಫ್ಟಾಗಿ ಅಂತ ಅನಿಸ್ಬೇಕು. ಆ್ಯಂಡ್ ಈಗ ಏನೇನು ತೊಗೊತಿದ್ದೀನಿ ಅಂದರೆ ಸ್ವಲ್ಪ
ಕೊತ್ತಂಬರಿ, ಈರುಳ್ಳಿ, ಸೌತೆಕಾಯಿ ಆ್ಯಂಡ್ ಸ್ವಲ್ಪ ಟೊಮೆಟೊ, ಕ್ಯಾರೆಟು ಆ್ಯಂಡ್ ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೆಮನ್ ಆ್ಯಂಡ್ ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟನ್ನು ತಗೊಂಡಿದ್ದೀನಿ. ಆ್ಯಂಡ್ ಇಷ್ಟೇ, ವೆರಿ ಸಿಂಪಲ್, ಏನು ಕಷ್ಟ ಇರಲ್ಲ. ಈ ಥರ ಸಲಾಡ್ ಎಲ್ಲ ಮಾಡೋದು ತುಂಬ ಸುಲಭ ಆ್ಯಂಡ್ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಒಂದು ಹೆಲ್ದಿ ಡಯಟ್ ಅಂತ ಅನಿಸುತ್ತೆ. ಚೆನ್ನ ಸಲಾಡ್ಗೆ ನಾನು ಬೇಯಿಸಿಟ್ಕೊಂಡಿರೋಂಥ ಚೆನ್ನಾಗಿ ಈರುಳ್ಳಿ, ಸೌತೆಕಾಯಿ ಹಾಗೂ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ, ತುರಿದಿರುವಂತಹ ಕ್ಯಾರೆಟು ಹಾಗೂ ಡ್ರೈ ರೋಸ್ಟ್ ಮಾಡಿರೋಂಥ ಪೀನಟ್ಸು ಹಾಗೂ ಸ್ವಲ್ಪ ಕೊತ್ತಂಬರಿನ ಆ್ಯಂಡ್ ಅದರ ಜೊತೆಗೆ ಚಾಟ್ ಮಸಾಲ ಹಾಗೂ ಪೆಪ್ಪರ್ ಪೌಡರ್ನ ಹಾಕ್ಕೊತಿದ್ದೀನಿ ಆ್ಯಂಡ್ ಸ್ವಲ್ಪ ಲೆಮನ್ನ ಫ್ರೀಸ್ ಮಾಡ್ಕೊತಿದ್ದೀನಿ. ಇಷ್ಟನ್ನು ಆದಮೇಲೆ ಕ್ಲೀನಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈಗ ಕ್ಲೀನಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಲಾಡ್ ಈಸ್ ರೆಡಿ ಆಲ್ಮೋಸ್ಟ್. ರುಚಿಗೇನಾದರೂ ಸ್ವಲ್ಪ ಉಪ್ಪೇನಾದರೂ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಚೆನ್ನಾಗಿ ಬೇಯಿಸ್ಕೊಳ್ಳೋಗೂ ಕೂಡ ಉಪ್ಪನ್ನ ಆ್ಯಡ್ ಮಾಡಿದ್ದೆ, ಹಂಗಾಗಿ ಸ್ವಲ್ಪ ಹಾಕ್ಕೊಂಡೆ. ಆ್ಯಂಡ್ ಸೀರಿಯಸ್ಲಿ ಒಂಥರ ಈ ಥರ ಸಲಾಡ್ ಎಲ್ಲ ಆಗಾಗ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಪ್ರೋಟೀನ್ ಇರೋ ಅಂಥದ್ದು. ಮಿಸ್ ಮಾಡಿದೆ, ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅವತ್ತಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಕುರ್ಮಾ, ನೈಟ್ದು ಕಡಲೆಕಾಳು ಸಾಂಬಾರು ಮತ್ತು ಚೆನ್ನ ಸಲಾಡ್ ಇಷ್ಟನ್ನು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು. ಸಕ್ಕತ್ತಾಗಿತ್ತು, ಯಮ್ಮಿ ಆಗಿತ್ತು. ಮಿಸ್ ಮಾಡಿದೆ, ಟ್ರೈ ಮಾಡಿ. ಹೆಚ್ಚಿಗೆ ಎತ್ಕೊ ಅಂತ ಹೇಳಬೇಕಾಗಿತ್ತು. ಎಲ್ಲ ಆಡ್ಕೊಂಡು ಬನ್ರಿ ಒಳಗಡೆ ಬನ್ರಿ. ಬಿಸ್ಲ ಚೆನ್ನಾಗಿದ್ಯಾ ಸ್ವೀಟು? ಇಸ್ಕೊಂಡು ಓಡೇ ಬಂದ್ಲು. ಪಾಪು ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಅಯ್ಯ ಗಬ್ಬಿ, ಹೆಂಗಿದ್ದೆ? ಚೆನ್ನಾಗಿದ್ಯಾ? ತಣ್ಣಗಿದೆ ಇಲ್ಲಿ. ಇನ್ನ ಎಷ್ಟು ದಿನ ಅಜ್ಜಿ ದ್ರಾಕ್ಷಿ? 4 ತಿಂಗಳ? ಏನ್ ಗುಂಡು ದ್ರಾಕ್ಷಿನ, ಕಪ್ಪು ದ್ರಾಕ್ಷಿನ? ಏನಿದೆಲ್ಲ ನೆಟ್ ಹಾಕೋರಾ? ನಡಿ ಮಳ್ಕೊ, ನಡೀರಿ ಸ್ವಲ್ಪ ಆಮೇಲೆ ಎದ್ದು ಆಟ ಆಡ್ಕೊಂಡಿರಂತ. ಫಸ್ಟ್ ಸ್ವಲ್ಪ ಹೊತ್ತು ಮಳ್ಕೊಂಡು ಎದ್ದು ಮತ್ತೆ ಆಟ ಆಡ್ಕೊಳ್ಳಿ. ಬಾಮ ಬಾಪ ಪುಚ್ಚಣ್ಣ ಬಾಮ. ಮತ್ತೆ ಅಮ್ಮ ನಿಂಗೆ ಮಮ್ಮಿ ನೆನಪು ಬರಲ್ಲ ನಿಂಗೆ? ಮಮ್ಮಿ ಬೇಡ? ಪಾಪ ನೀನೇ ಪಚ್ಚಂತೀಯಾ? ಪಚ್ಚೋ, ನೀನು ನಿಮ್ಮ ಮನೇಲಿ ಹೋಗಿ ಪಚ್ಚಂತೀಯಾ? ಇಲ್ಲೇ ಪಚ್ಚಂತೀಯಾ? ಮಕ್ಕಳು ಊರಲ್ಲಿದ್ದರು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದಾಗ ನಾನು ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದೆ. ನಾನು ಸ್ವಲ್ಪ ದಿನ ಅಲ್ಲಿದ್ದೆ ನಮ್ಮಮ್ಮನ ಮನೆಯಲ್ಲಿ. ಮತ್ತೆ ಮಕ್ಕಳನ್ನ ಅಲ್ಲೇ ಬಿಟ್ಟಿದ್ದೆ. ಚಾರುನ್ ಮಾತ್ರ ಕರ್ಕೊಂಡು ಬಂದಿದ್ದೆ. ಒಂದು 15 ಡೇಸಿಂದ ಚಾರು ಇದ್ಲು. ಚಿಕ್ಕ ಪಾಪು ಇರಲಿಲ್ಲ. ಆಲ್ಮೋಸ್ಟ್ 1.5 ಮಂತ್ ಆಯಿತು ಊರಿಗೆ ಹೋಗಿ. ಸೊ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬರ್ತಿದ್ದೀನಿ ಇಬ್ಬರು ಮಕ್ಕಳನ್ನ. ಆ್ಯಂಡ್ ಚಿಕ್ಕ ಪಾಪಗೆ ಬೇರೆ ಹುಷಾರಿಲ್ಲ, ಫೀವರ್ ಇದೆ. ಪಾಪ ತುಂಬ ಡಲ್ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ನನ್ನ ಕೈಲಂತೂ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ಮತ್ತೆ ಒಂದು ಸ್ವಲ್ಪ ಮಕ್ಳಿಗೆ ಬಟ್ಟೆ ಎಲ್ಲ ತೊಗೋಬೇಕಿತ್ತು. ಹಂಗೆ ಬರ್ತಾ ನಮ್ಮ ರೋಡಲ್ಲೇ ಆಗಿರೋದ್ರಿಂದ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ. ಮಕ್ಳಿಗೆ ತುಂಬಾ ದಿನ ಆಗಿಬಿಟ್ಟಿತ್ತು ಬಟ್ಟೆ ಎಲ್ಲ ತೆಗೆದು. ಸರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ
ಕರ್ಕೊಂಡು ಹೋದೆ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು. ಆ್ಯಂಡ್ ಸುಮ್ಮನೆ ಒಂದು ಮಕ್ಳಿಗೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ನಾನು H&M ಒಳಗಡೆ ಹೋದೆ. ಆ್ಯಕ್ಚುಲಿ ಮಕ್ಕಳಿಗೆ H&M ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ, ಕ್ವಾಲಿಟಿ ಮಸ್ತಿರುತ್ತೆ H&M ಅಲ್ಲಿ. ನಮಗಿಂತೂ ಮಕ್ಕಳಿಗೆ ಅವು ಒಂಥರ ಕ್ಯೂಟಾಗಿ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಕ್ಲಾಸಿಕ್ ಪ್ರಿಂಟ್ಸ್ ಇರುತ್ತೆ. ಆ್ಯಂಡ್ ಇದೊಂದು ಬ್ಯಾಗ್ ಚೆನ್ನಾಗಿತ್ತು, ಬ್ಲ್ಯಾಕ್ ಕಲರು, ಎಲ್ಲೋದ್ರೂ ಬ್ಲ್ಯಾಕ್ ಮೇಲೇ ಹೋಗುತ್ತೆ. ಬಟ್ ಅಷ್ಟೆಲ್ಲ ಬಡ್ಜೆಟ್ ಕೊಟ್ಟು ತಗೊಳ್ಳೋ ಅಷ್ಟರಲ್ಲಿ ನಾವಿಲ್ಲಪ್ಪ. ಆರ್ ನಾಟ್, ನನಗೆ ಇವಾಗಲೂ ಈ ಪ್ಲೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಕ್ಕಳ ಬಟ್ಟೆ, ಅಷ್ಟು ಇನ್ಯಾವುದು ಬರಲ್ಲ. ವಾವ್, ಇಟ್ ಇಸ್ ಬ್ಯೂಟಿಫುಲ್. ನನ್ನ ಹತ್ರ ಈ ಥರದ್ದಿದೆ, ಇಲ್ಲಾಂದ್ರೆ ಇದು ತೊಗೊಂಡ್ಬಿಡ್ತಾ ಇದೆ. ಸರ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ನಿಂದ ಏನು ಪ್ರೈಸ್ ಇದೆ? ತುಂಬ 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 ಪ್ರೆಟ್ಟಿಯಾಗಿದೆ, ತುಂಬ ಸಕ್ಕದಾಗಿ ಪ್ರೆಟ್ಟಿಯಾಗಿದೆ ಕ್ಲಾತ್ಸ್ ಎಲ್ಲ. ಬಟ್ ನನ್ನ ಹತ್ರ ಬಡ್ಜೆಟ್ ಇಲ್ಲ. ನೆಕ್ಸ್ಟ್ ಟೈಮ್ ಶಾಪಿಂಗ್ ಅಂತ ಬಂದರೆ ಎಷ್ಟು ಪ್ರೆಟ್ಟಿಯಾಗಿದೆ ಗೊತ್ತಾ. ಟೂ 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 ನೈಸ್. ಸಾಕ್ಸಸ್ ಎಲ್ಲ ಅಷ್ಟೇ ಸಕ್ಕದಾಗಿರುತ್ತೆ. ಇಲ್ಲಿ ಕ್ವಾಲಿಟಿ ಅಂತೂ ಹೆಚ್ಚು, ನಮ್ಮಲ್ಲಿ ಮಸ್ತ್ ಇರುತ್ತೆ. ಪುಲೋವರ್ ನೋಡಿ, ಕಲರ್ ಚೆನ್ನಾಗಿದೆ ಇದು. ಅಯ್ಯೋ, ಕ್ಯಾಮ್ರಲ್ಲೇ ಬೇರೆ ಕಲರ್ ಬರ್ತಾ ಇದೆ. ಅಲ್ಲೇ ಇಟ್ಬಿಡು, ಎತ್ಕೊಂಬಾರ್ದು. ಸೈಕಲ್, ಪ್ರೆಟ್ಟಿ ಔಟ್ಫಿಟ್ಸ್. ಅಯ್ಯೋ ಸಕ್ಕದಾದ ಗುರು ಮಕ್ಕಳ ಬಟ್ಟೆ. ಒಂದು ನೋಡಿದ್ರೆ ಒಂದು ನೋಡೋಂಗಿರಲ್ಲ. ಬಟ್ ಕಾಸ್ಟ್ಯೂಮ್, ಸ್ಮೈಲ್ ಮಾಡಿ ತಗೊಳ್ಳಿ. ಕೊಡಲ್ಲ? ಆಯ್ತು, ಸೈಕಲ್ಲು ಮನೇಲಿ. ಸೈಕಲ್ ಮನೇಲಿದೆ, ಕೊಟ್ಟು ತೋರಿಸ್ಬೋದು. ಇಲ್ಲಿಂದ ಸೈಕಲ್ ನಾನು ಪೊಲೀಸ್ ಅಂಕಲ್ಗೆ ಇಟ್ಕೊಟ್ಟು ಹೋಗ್ತೀನಿ. ಸೈಕಲ್ ಅಂತ ಇದ್ದಾಳೆ, ಮನೆ ಹತ್ರ ಇರುತ್ತೆ ಸೈಕಲ್, ತುಳಿಯಲ್ಲ. ಇಲ್ಲಿ ತಗೊಡ್ಬೇಕಂತೆ ಹೊಸ ಅದು. ಆ್ಯಂಡ್ ಕೆಲವೊಂದು ಮಕ್ಕಳಿಗೆ ಶಾಪ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಎ ನೈಸ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಮಕ್ಕಳ ಜೊತೆ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಕಾರಣಕ್ಕೆ ಹೋಗಿದ್ದೆ. ಮಚ್ಚಿಕೊಂಡಿದ್ದೀನಿ. ಈವ್ನಿಂಗ್ ಅಷ್ಟರಲ್ಲಿ ಪಾಪುಗೆ ಒಂದು ಸ್ವಲ್ಪ ಫೀವರ್ ಜಾಸ್ತಿನೇ ಆಗಿಬಿಟ್ಟಿತ್ತು, ಭಯ ಆಗ್ತಿತ್ತು. ಹಂಗಾಗಿ ಮನೆಯಲ್ಲೇ ಸಿರಪ್ ಎಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲ ಸಿರಪ್ಪು ಎಲ್ಲ ಥರದ್ದು ಇರುತ್ತೆ. ಮಕ್ಕಳಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಇರೋಂಥ ಎಲ್ಲ ಔಷಧಿನೂ ಮನೆಯಲ್ಲೇ ಇರುತ್ತೆ. ಬಿಕಾಸ್ ಯಾವಾಗಲೂ ಹಾಸ್ಪಿಟಲ್ಗೆ ಹೋಗಿ ತಂದಿರ್ತೀವಲ್ವ, ಹಂಗೆ ಇರುತ್ತೆ. ಸೊ ಹಂಗಾಗಿ ಚೆಕ್ ಮಾಡಿ ಮನೆಯಲ್ಲೇ ಹಾಕೋಣ, ಮತ್ತೆ ಬೇಕಾದರೆ ಹಾಸ್ಪಿಟ್ಲಿಗೆ ಹೋಗೋಣ, ಮೇಲಾಗಿಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಚೆಕ್ ಮಾಡ್ತಿದ್ದೀನಿ. ಬಿಕಾಸ್ ಒಂದು ಸರಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೂ 2,000-3,000 ಆಗಿಬಿಡುತ್ತೆ. ಒಂದು ಸರಿ ಟ್ರೈ ಮಾಡಿ ಮತ್ತೆ ಹೋಗೋಣ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ. ಎಷ್ಟು ಸಿರಪ್ ಇಟ್ಟಿದ್ದೀನಿ ಯಾಕೋಣ ಆಯ್ತಾ. ನೋಡಿ ಎಷ್ಟಿದೆ ನೋಡಿ, ಹಾಸ್ಪಿಟ್ಲ್ಗೆ ಹೋಗೋ ಹಂಗೆ ಇಲ್ಲ, ಅಷ್ಟು ಸಿರಪ್ ಇದೆ. ಇರಿ ಎತ್ಕೊಳ್ಳೋಣ, ಇರು ಹಾಸ್ಪಿಟ್ಲ್ಗೆ ಎತ್ಕೊಂಡು. ಜ್ವರಕ್ಕೆ ಇದು ಬೇಡ, ಇನ್ನೊಂದು ಜ್ವರದ್ದು ಕೊಡ್ತೀನಿ ಇರು. ಜ್ವರದ್ದು ಅಜ್ಜಿಗೆ ಕೊಡೋಗಿದ್ದು ಇದು ಅದೆಲ್ಲ, ಅವೆಲ್ಲ ಮುಟ್ಟಬಾರ್ದು ಕೊಡು. ಇದು ತಗೋ ಜ್ವರಕ್ಕೆ ಇದು. ಇದು ತಗೊಂಡಡಿ. ಇದೊಂದು ಮುಗ್ದಾದೊಂದು, ಚಾರ್ವಿ ಇದೊಂದು ಮುಗ್ದಾದೊಂದು. ಅಮ್ಮ ನೀನು ಮುಗ್ದಾನ ಚಾರ್ವಿ, ನೀನು ಮುಗ್ದ ನೋಡು. ಐ ಆಮ್ ಲುಕಿಂಗ್ ಸೋ ಡಲ್.
ಡಲ್ ಎಸ್ ಟ್ಯಾನ್ 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 ಆಗಿದೆ ಟ್ಯಾನ್. ಅಲ್ಲೋ ಹಿಂಗೆ ಒಂದು ಹಿಂಗೆ ತಿರ್ಸ. ಐ ಆಮ್ ಲುಕಿಂಗ್ ಟ್ಯಾನ್. ಎಲ್ಲ ಮಲಗಿದ್ದಾರೆ, ಪಾಪು ಅಜ್ಜಿ ಎಲ್ಲರೂ. ಇವಾಗ ನನಗೆ ಸದ್ಯಕ್ಕೆ ಏನು ಹೊತ್ಕೊಬೇಕು ಅಂತ ಅಂದ್ಕೊಂಡು ಮರ್ತು ಹೋಗ್ಬಿಟ್ಟಿದೆ. ಗೈಸ್ ಏನು ಗೊತ್ತಾ, ನಾನು ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಏನಾಗುತ್ತೆ ಅಂತಂದರೆ, ಇವಾಗ ನಮ್ಮ ಕ್ಲೈಂಟ್ ಅವರು ಶೂಟ್ ಮುಗ್ದಿದ್ದಾದಮೇಲೆ ಅವ್ರಿಗೆ ಎಡಿಟೆಡ್ ಫೋಟೋಸ್ ಎಲ್ಲ ಹೋಗೋದು ಯಾವಾಗಲೋ, ಅವ್ರು ಅಪ್ಡೇಟ್ ಮಾಡೋದು ಯಾವಾಗೋ, ನನಗೆ ಕಳಿಸೋದು ಯಾವಾಗಲೋ, ಹಾಗಾಗಿ ಎಲ್ಲ ಡಿಲೇ ಆಗ್ತಾಯಿದೆ. ಬಟ್ ಕಂಟಿನ್ಯೂಸ್ ಆಗಿ ಶೂಟ್ಸ್ ಅಂತೂ ನಡೀತಾನೆ ಇದೆ. ಆದಷ್ಟು ಬೇಗ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ಈಗ ನಾನು ಹೋಗಿ ಶೂಟ್ ಹತ್ರ ಸಿಗ್ತೀನಿ. ಲಗೇಜ್ ಎಲ್ಲ ಆಗಲೇ ಕಳಿಸ್ಬಿಟ್ಟಿದ್ದೀನಿ, ಕಾಸ್ಟ್ಯೂಮ್ ಎಲ್ಲ ಪ್ಲಸ್ ಕಾಸ್ಟ್ಯೂಮು, ನನ್ನ ಪ್ರಾಡಕ್ಟ್ಸ್ ಎಲ್ಲ. ಆ್ಯಂಡ್ ಲೆಟ್ಸ್ ಗೋ. ನೀನು 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 ಇನ್ನೊಂದ್ಸರಿ ಹತ್ತೋಗಿ ಹೋಗಿ ಹತ್ತು ಬರೋ ಹೋಗೋಗಿ ಬರೋಗು ಹೋಗಿ ಹತ್ತು.